ಸಿಕಂದರ್ ಸೀರಿಯಲ್ ನೋಡಿದೆ, ಸಿಕಂದರ್ ಹಿಂದಿ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗಲಿಲ್ಲ. AR ಮುರುಗದಾಸ್ ಅವರು ಫಾರ್ಮ್ ಕಳ್ಕೊಂಡು ಹಲವಾರು ವರ್ಷಗಳೇ ಕಳೆದಿವೆ. ಇವರ ಹಿಂದಿನ ಸಿನಿಮಾಗಳು ಪೂರ್ತಿ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಸಿನಿಮಾದಲ್ಲಿನ ಒಂದೆರಡು ಮಾಸ್ ಮೂಮೆಂಟ್ಸ್ ಚೆನ್ನಾಗಿರ್ತಿತ್ತು. ಅದೇ ತರ ಈ ಸಿನಿಮಾದಲ್ಲೂ ಕೂಡ ಒಂದೆರಡು ಮಾಸ್ ಮೂಮೆಂಟ್ಸ್ ಇದಾವೆ, ಅದು ಚೆನ್ನಾಗಿದೆ. ಸಿನಿಮಾದಲ್ಲಿ ಸಾಕಷ್ಟು ಎಮೋಷನ್ಸ್ ನ ತುರ್ಕಿದ್ದಾರೆ, ಆದ್ರೆ ಎಲ್ಲೂ ಕೂಡ ಅದು ಪ್ರೇಕ್ಷಕನಿಗೆ ಕನೆಕ್ಟ್ ಆಗೋದೇ ಇಲ್ಲ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸಂಜಯ್ ಅಲಿಯಾಸ್ ಸಿಕಂದರ್ ರಾಜ್ಕೋಟ್ನ ರಾಜಮನೆತನದ ವಂಶಸ್ಥ. ಈಗಲೂ ಕೂಡ ಅಲ್ಲಿನ ಜನ ಇವನನ್ನ ರಾಜಾ ಸಾಬ್ ಅಂತಾನೆ ಕರೀತಾರೆ. ಹೀಗೆ ರಾಜಾ ಸಾಬ್ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಒಂದು ಹೆಣ್ಣಿನ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ಅವನನ್ನ ಇಟ್ಕೊಂಡು ಚೆನ್ನಾಗಿ ಹೊಡಿತಾನೆ. ಕಟ್ ಮಾಡಿದ್ರೆ ಆ ವ್ಯಕ್ತಿ ಒಬ್ಬ ಪವರ್ಫುಲ್ ಪೊಲಿಟಿಷಿಯನ್ ನ ಮಗ ಆಗಿರ್ತಾನೆ. ಮುಂದೆ ರಾಜಾ ಸಾಬ್ ಹಾಗೂ ಆ ಪೊಲಿಟಿಷಿಯನ್ ನ ನಡುವೆ ನಡೆಯುವಂತ ಯುದ್ಧನೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಸಿನಿಮಾದಲ್ಲಿ ಸಾಕಷ್ಟು ಟೆಕ್ನಿಷಿಯನ್ಸ್ ಮತ್ತು ಆಕ್ಟರ್ಸ್ ಸೌತ್ ಇಂದಾನೇ ಇರ್ತಾರೆ. ನಮ್ಮ ಕನ್ನಡದ ನಟ ಕಿಶೋರ್ ಅವ್ರಿಗೂ ಕೂಡ ಒಂದು ಪ್ರಮುಖ ಪಾತ್ರ ಸಿಕ್ಕಿದ್ದು, ಅವರು ಆ ಪಾತ್ರದಲ್ಲಿ ಚೆನ್ನಾಗೇ ನಟಿಸಿದ್ದಾರೆ. ಸತ್ಯರಾಜ್ ಅವರು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಂತೋಷ್ ನಾರಾಯಣ್ ಅವರ BGM ಚೆನ್ನಾಗಿದೆ. ಸಿನಿಮಾ ತುಂಬಾ ರಿಚ್ ಆಗಿ ಮೂಡ್ ಬಂದಿದೆ. ಒಂದು ಕಮರ್ಷಿಯಲ್ ಸಿನಿಮಾಗೆ ಬೇಕಾದಂತ ಎಲ್ಲಾ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇದ್ರೂ ಕೂಡ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಮುರುಗದಾಸ್ ಅವರು ಎಡವಿದ್ದಾರೆ. ಇನ್ನು ಸಲ್ಮಾನ್ ಖಾನ್ ಅವರ ಆಕ್ಟಿಂಗ್ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ರಶ್ಮಿಕಾ ಮಂದಣ್ಣ ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲೇ ಡುಮ್ ಅನ್ನಿಸ್ತಾರೆ, ಆದ್ರೂ ಕೂಡ ಸಿನಿಮಾದಲ್ಲಿ ಅಲ್ಲಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಇರಿಟೇಟ್ ಮಾಡ್ತಾರೆ. ಆಕ್ಷನ್ ಸೀಕ್ವೆನ್ಸಸ್ ನ ತುಂಬಾ ನೀರಸವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಓವರ್ ಆಲ್ ಹೇಳೋದಾದ್ರೆ ಈ ಸಿನಿಮಾದಲ್ಲಿನ ಒಂದೆರಡು ಮಾಸ್ ಮೂಮೆಂಟ್ಸ್ ಮಾತ್ರ ನನ್ಗೆ ಇಷ್ಟ ಆಯ್ತು. ಮೂವಿಯಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ಸಿಕಂದರ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.